ದೇಶದಲ್ಲಿ ಸಾಂಕ್ರಾಮಿಕ ರೋಗಗಳ ಹಾವಳಿ ಹೆಚ್ಚಾಗ್ಬಿಟ್ಟಿದೆ. ಈಗ ಕೊಪ್ಪಳದಲ್ಲಿ ಇಡೀ ಗ್ರಾಮಕ್ಕೆ ಸಾಂಕ್ರಾಮಿಕ ರೋಗ ಹರಡಿದೆ. ಜ್ವರದಿಂದ ಬಳಲ್ತಾ ಇದ್ದಾರೆ ಗ್ರಾಮದ ಜನ. ಆತಂಕ ಸೃಷ್ಟಿಯಾಗಿಬಿಟ್ಟಿದೆ. ಕೊಪ್ಪಳದಲ್ಲಿ ಇಡೀ ಗ್ರಾಮಕ್ಕೆ ಸಾಂಕ್ರಾಮಿಕ ರೋಗ ಹರಡಿದೆ. ಜ್ವರದಿಂದ ಗ್ರಾಮದ ಜನ ಬಳಲ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆತಂಕದಲ್ಲಿದ್ದಾರೆ ಪಾಪ. ಗ್ರಾಮದಲ್ಲಿಯೇ ಕ್ಯಾಂಪ್ ತೆರೆದು ವೈದ್ಯರು ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ನೆರೆಬೆಂಚಿ ಗ್ರಾಮದಲ್ಲಿ ದೇವಸ್ಥಾನದ ಆವರಣದಲ್ಲಿ ವೈದ್ಯರು ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ ಗ್ರಾಮಸ್ಥರಿಗೆ. ವೈರಲ್ ಫೀವರ್ನಿಂದ ಬಳಲ್ತಾ ಇದ್ದಾರೆ ಗ್ರಾಮಸ್ಥರು ಅನ್ನೋದು ಗೊತ್ತಾಗ್ತಾ ಇದೆ. ಗ್ರಾಮದಲ್ಲೇ ಬೀಡು ಬಿಟ್ಟ ಆರೋಗ್ಯ ಇಲಾಖೆಯ ಸಿಬ್ಬಂದಿ. ಇಂಥ ತುರ್ತು ಸಂದರ್ಭದಲ್ಲಿ ಸಹಜವಾಗಿ ಆರೋಗ್ಯ ಇಲಾಖೆ ಬಹಳಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗುತ್ತೆ. ಆ ಜವಾಬ್ದಾರಿಯುತ ಕೆಲಸವನ್ನ ಆರೋಗ್ಯಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗ ಜ್ವರದಿಂದ ಬಳಲ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು ಅನ್ನೋದು ಗೊತ್ತಾಗ್ತಾ ಇದೆ. ನಿಮಗೆ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಎಲ್ಲ ಯಾರ್ಯಾರು ಆ ಒಂದು ಅನಾರೋಗ್ಯಕ್ಕೆ ಒಳಗಾಗಿದ್ದಾರೋ ಅವರನ್ನೆಲ್ಲ ಕರೆಸ್ಕೊಂಡು ಅಲ್ಲಿ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಸರಿಯಾದಂಥ ವ್ಯವಸ್ಥೆ ಇಲ್ಲ, ಆದರೂ ಕೂಡ ಜನರ ಒಂದು ಸಮಸ್ಯೆಗೆ ಅಲ್ಲಿ ಪರಿಹಾರವನ್ನ ಕಂಡುಕೊಳ್ಳುವಂತ ಕೆಲಸ ಅಂದ್ರೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಗ್ರಾಮದ ಜನ ಸಹಜವಾಗಿ ಆತಂಕದಲ್ಲಿದ್ದಾರೆ ಪಾಪ. ಗ್ರಾಮದಲ್ಲಿಯೇ ಕ್ಯಾಂಪ್ ಅನ್ನ ತೆರೆದು ವೈದ್ಯರು ಚಿಕಿತ್ಸೆಯನ್ನ ಕೊಡ್ತಾ ಇರುವಂತ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ನೆರೆಬೆಂಚಿ ಗ್ರಾಮದಲ್ಲಿ ಈ ಒಂದು ವೈರಲ್ ಫೀವರ್ ಕಾಣಿಸಿಕೊಂಡಿರುವುದು. ಈ ವೈರಲ್ ಫೀವರ್ನಿಂದ ಪಾಪ ಗ್ರಾಮಸ್ಥರೇನು ಬಳಲ್ತಾ ಇದ್ದಾರೆ, ಅವರಿಗೆ ಸರಿಯಾದಂಥ ಚಿಕಿತ್ಸೆಯನ್ನ ನೀಡಬೇಕಾಗಿದೆ. ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಕೊಪ್ಪಳ ಪ್ರತಿನಿಧಿ ಶುಕ್ರಾಜ್ ಕುಮಾರ್. ಶುಕ್ರಾಜ್, ಯಾವಾಗಿಂದ ಈ ವೈರಲ್ ಫೀವರ್ ಕಾಟ ಶುರುವಾಗಿದೆ ಪಾಪ? ಅಂದ್ರೆ ಇಡೀ ಗ್ರಾಮಕ್ಕೆ ಆವರಿಸ್ಕೊಂಡು ಬಿಟ್ಟಿದೆಯಾ? ಏನ್ ಕತೆ? ಜೊತೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದಿದ್ದಾರಾ? ಜೊತೆಗೆ ಜನಪ್ರತಿನಿಧಿಗಳಿಗೆ ಈ ವಿಚಾರ ಗೊತ್ತಿಲ್ವಾ? ಎಸ್ ರಾಮ, ಖಂಡಿತ. ಏನಂದ್ರೆ ಒಂದು 2-3 ದಿನಗಳಿಂದ ಈ ಒಂದು ಸಾಂಕ್ರಾಮಿಕ ರೋಗ ಆ ಒಂದು ಗ್ರಾಮವನ್ನೇ ಆಕ್ರಮಿಸಿತ್ತು ಅಂತ ಹೇಳ್ಬೋದು. ಮೊದಲಿಗೆ 1-2 ಮನೆಗಳಲ್ಲಿ ಈ ಒಂದು ಸಣ್ಣಾಗಿ ಜ್ವರ ಕಾಣಿಸ್ಕೊಂಡಿದೆ. ಅದಾದ ನಂತರ ಒಬ್ಬರಿಗೆ ಸಾಂಕ್ರಾಮಿಕ ಅಂದ್ರೇನೆ ಹಾಗೆ ಅಲ್ವಾ, ಒಬ್ಬರಿಂದ ಈ ಇಡೀ ಗ್ರಾಮಕ್ಕೆ ಈಗ ಒಂಥರ ಜ್ವರದ ರೀತಿಯಲ್ಲಿ ಅವ್ರಿಗೆ ಸುಸ್ತಾಗೋ ರೀತಿಯಲ್ಲಿ ಏನು ಆ ಒಂದು ಆರೋಗ್ಯದಲ್ಲಿ ಬದಲಾವಣೆ ಕಂಡು ಬಂದಿದೆ. ಈ ಕೂಡಲೇ ಅಲ್ಲಿಯ ಕೆಲವೊಂದಿಷ್ಟು ಜನ ಅಲ್ಲಿ ಹತ್ರ ಇರ್ತಕ್ಕಂತ ಕುಷ್ಟಗಿಯ ಒಂದು ತಾಲೂಕು ಆಸ್ಪತ್ರೆಗೆ ಹೋಗಿದ್ದಾರೆ. ಇನ್ನು ಈ ಒಂದು ರೋಗ ಅಂದ್ರೆ ಈ ಒಂದು ಜ್ವರ ಇಡೀ ಗ್ರಾಮಕ್ಕೆ ಉಲ್ಬಣಿಸಿದ ಆ ಒಂದು ಕುಷ್ಟಗಿ ತಾಲೂಕು ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡಲೇ ಆ ಒಂದು ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅಲ್ಲಿ ಒಂದು ಏನ್ ಚಿಕನ್ ಗುನ್ಯಾ ಟೆಸ್ಟ್ ಆಗಿರ್ಬೋದು ಮತ್ತು ಡೆಂಗ್ಯೂ ಟೆಸ್ಟ್ ಆಗಿರ್ಬೋದು ಎಲ್ಲಾ ಟೆಸ್ಟ್ ಗಳನ್ನು ಮಾಡಿದ್ದಾರೆ. ಆದ್ರೆ ಇದು ಯಾವ ಒಂದು ಲಕ್ಷಣಗಳು ಕೂಡ ಆ ಒಂದು ಗ್ರಾಮಸ್ಥರಲ್ಲಿ ಕಂಡು ಬಂದಿಲ್ಲ. ಈ ಒಂದು ಚಿಂತೆ ಇಡೀ ಗ್ರಾಮಸ್ಥರಿಗೆ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಚಿಕನ್ ಗುನ್ಯಾ ಮತ್ತು ಈ ಡೆಂಗ್ಯೂ ಯಾವುದೋ ಅಲ್ಲ ಅಂದ್ರೆ ಮತ್ತೆ ಯಾವ ರೋಗ ಆಗಿರ್ಬೋದು ಅಂತ ಈಗಾಗಲೇ DHO ಅವರು ಈ ಒಂದು ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ. ಈ ಕುರಿತಾಗಿ ಅಲ್ಲಿ ಈಗ ಸ್ಥಳೀಯವಾಗಿ ಅಂದ್ರೆ ಪ್ರಥಮ ಚಿಕಿತ್ಸೆಯನ್ನು ಅಲ್ಲಿ ಎಲ್ಲೆಲ್ಲಿ ಅವ್ರಿಗೆ ಅವಕಾಶ ಇರುತ್ತೆ, ಗ್ರಾಮದಲ್ಲಿ ದೇವಸ್ಥಾನ ಆಗಿರ್ಬೋದು ಮತ್ತು ಇನ್ನಿತರ ಸ್ಥಳಗಳಲ್ಲಿ ಅವ್ರಿಗೆ ಪ್ರಥಮ ಚಿಕಿತ್ಸೆ ನೀಡಿ ತಾಲೂಕು ಆಸ್ಪತ್ರೆಗೆ ಈಗ ಕಳಿಸಲಾಗ್ತಿದೆ. ಈಗ ನಮ್ಮ DHO ಅವರು ಈಗ ಭೇಟಿ ನೀಡಿದ ತಕ್ಷಣ ಹೇಳಿರೋ ಪ್ರಕಾರ ಇದು ಒಂದು ಸಾಂಕ್ರಾಮಿಕ ರೋಗ. ಈಗ ಏನಂದ್ರೆ ಬೇಸಿಗೆ ಸಮಯ ಆಗಿರೋದ್ರೆ ಬಿಸಿಲಿನ ಒಂದು ತಾಪಮಾನಕ್ಕೆ ಈ ರೀತಿ ಆಗಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಇನ್ನು ತಾಲೂಕು ಆಸ್ಪತ್ರೆಗೆ ಏನು ಸುಮಾರು ಈಗಾಗಲೇ ಒಂದು 50ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ಕಳಿಸಲಾಗ್ತಿದೆ ಎಂದು ಈಗ DHO ಅವರು ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಈಗಾಗಲೇ ಏನು ಜನರು ಒಂದು ಸುಸ್ತಿನಿಂದ ಬಳಲಾಗ್ತಿದೆ. ಇದು ಅಲ್ಲಿಯ ಒಂದು ಸಿಬ್ಬಂದಿ ವೈದ್ಯರು ಹೇಳೋ ಪ್ರಕಾರ ಈ ಒಂದು ಏನು ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ಜನರು ಈ ರೀತಿ ಒಂದು ಈ ಮುಂಚೆ ಏನೋ ಒಂದು ಕಾಲರ ರೋಗಕ್ಕೆ ತುತ್ತಾಗ್ತಿದ್ರು, ಅದೇ ಒಂದು ಇರ್ಬೋದು ಎಂದು ಈಗಾಗಲೇ ಒಂದು ಶಂಕಿಸಲಾಗ್ತಿದೆ. ಇನ್ನು ಈ ಒಂದು ಇದಕ್ಕೆ ಏನ್ ಕಾರಣ ಅಂತಂದ್ರೆ ಕೆಲವೊಂದಿಷ್ಟು ಜನರು ಹೇಳೋ ಪ್ರಕಾರ ಅಲ್ಲಿ ಒಂದು JJM ಕಾಮಗಾರಿ ನಡೆದಿದ್ದು ಕಾಮಗಾರಿ ಸಂಪೂರ್ಣ ನಿರ್ಲಕ್ಷ್ಯದಿಂದ ಇದಾಗಿದೆ. ಇದೊಂದು ಅಶುದ್ಧ ನೀರಿನಿಂದಾಗಿ ಈ ಒಂದು ರೋಗ ರುಜಿನಗಳಿಗೆ ಜನರು ತುತ್ತಾಗ್ತಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಈಗ ಅಲ್ಲಿ ಕೇಳಿ ಬರ್ತಿರ್ತಕ್ಕಂಥದ್ದು. ಓಕೆ ಶುಕ್ರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.